ಕೃಷ್ಣನ ಬಗ್ಗೆ ಗೊತ್ತಲ್ವಾ? ಎಸ್ ಮ್ಯಾಮ್. ಕೃಷ್ಣ ತುಂಟಾಟಕ್ಕೆ ಹೆಸರುವಾಸಿ. ಕೃಷ್ಣನನ್ನು ನಾವು ಏನಂತ ಕರಿತೀವಿ? ಬೆಣ್ಣೆ ಕಳ್ಳ ಅಂತ ಕರಿತೀವಿ. ಅವನು ಬಾಲ್ಯದಲ್ಲಿ ಅನೇಕ ತುಂಟಾಟಗಳನ್ನ ಆಡಿರ್ತಾನೆ. ಅವನು ತುಂಟಾಟದ ಕುರಿತಾಗಿ ಒಂದು ಪದ್ಯವನ್ನ ನಾವು ಕನ್ನಡ ಅಂಕೆಗಳ ಮೂಲಕ ಕಲಿಯೋಣ, ಸರಿನಾ? ಎಸ್ ಮ್ಯಾಮ್. ನನ್ನ ಜೊತೆ ನೀವು ಕೂಡ ಆಡ್ಬೇಕು. ಇವಾಗ ಒಂದು ಅಂದರೆ ಒಂದು, ಒಂದು ಎಂದರೆ ಒಂದು, ಒಂದು ಅಂದರೆ ಒಂದು, ಒಂದು ಎಂದರೆ ಒಂದು, ಮದುವೆ ದಿಬ್ಬಣ ಬಂದು, ಮದುವೆ ದಿಬ್ಬಣ ಬಂದು, ಸೇರಿತು ಸೆರೆಮನೆ ಇಂದು, ಸೇರಿತು ಸೆರೆಮನೆ ಇಂದು, ಒಂದು ಒಂದು ಎರಡು, ಒಂದು ಒಂದು ಎರಡು, ಕಾವಲು ಕಣ್ಣು ಕುರುಡು, ಕಾವಲು ಕಣ್ಣು ಕುರುಡು, ಗೊಲ್ಲರ ಕೇರಿಗೆ ಹೊರಡು, ಗೊಲ್ಲರ ಕೇರಿಗೆ ಹೊರಡು, ಎರಡು ಒಂದು ಮೂರು, ಎರಡು ಒಂದು ಮೂರು, ಪೂತನಿ ಮೊಲೆಯ ಹೀರು, ಪೂತನಿನ ಸಾಯಿಸಿದ್ದಲ್ಲ ಕೃಷ್ಣ, ಪೂತನಿ ರಾಕ್ಷಸಿ, ಪೂತನಿ ಮೊಲೆಯ ಹೀರು, ಭೂತನಿ ಮಲೆಯ ಹೀರು, ಗಾಡಿ ಚಂಪಂಚೂರು, ಗಾಳಿ ಚಂಪಂಚೂರು, ಮೂರು ಒಂದು ನಾಲ್ಕು, ಮೂರು ಒಂದು ನಾಲ್ಕು, ಗಡಿಗೆ ಬೆಣ್ಣೆ ಬೇಕು, ಗಡಿಗೆ ಬೆಣ್ಣೆ ಬೇಕು, ಮೂರು ಒಂದು ನಾಲ್ಕು, ಮೂರು ಒಂದು ನಾಲ್ಕು, ಗಡಿಗೆ ಬೆಣ್ಣೆ ಬೇಕು, ಗಡಿಗೆ ಬೆಣ್ಣೆ ಬೇಕು, ನಾಲ್ಕು ಒಂದು ಐದು, ನಾಲ್ಕು ಐದು ಐದು, ಚಿಟ್ಟೆಗೆ ಬಿಗಿದಳು ಬೈದು, ಚಿಟ್ಟೆಗೆ ಬಿಗಿದಳು ಬೈದು, ಜೋಡಿ ಮರಗಳು ಕೈದು, ಜೋಡಿ ಮರ ಕೈದು, ಐದು ಒಂದು ಆರು, ಐದು ಒಂದು ಆರು, ಐದು ಒಂದು ಆರು, ಐದು ಒಂದು ಆರು, ಕಾಳಿಯ ಮಡುವಿಗೆ ಹಾರು, ಕಾಳಿಯ ಮಡುವಿಗೆ ಆರು, ಬೆಂಕಿಯಿಂದ ಪಾರು, ಬೆಂಕಿಯಿಂದ ಪಾರು, ಏಳು ಆರು ಒಂದು ಏಳು, ಆರು ಒಂದು ಏಳು, ಕೊಳಲ ದನಿಯ ಕೇಳು, ಕೊಳಲ ದನಿಯ ಕೇಳು, ഇരുಳು ನಿದ್ದೆ ಹಾಳು, ഇരുಳು ನಿದ್ದೆ ಹಾಳು, ಏಳು ಒಂದು ಎಂಟು, ಏಳು ಒಂದು ಎಂಟು, ಗೊಲ್ಲರ ಹುಡುಗಿಯ ನಂಟು, ಗೊಲ್ಲರ ಹುಡುಗಿಯ ನಂಟು, ಕದ್ದ ಸೀರೆಯ ಗಂಟು, ಕದ್ದ ಸೀರೆಯ ಗಂಟು, ಎಂಟು ಒಂದು ಒಂಬತ್ತು, ಎಂಟು ಒಂದು ಒಂಬತ್ತು, ನಾಡಿನ ಗಾಡಿ ಬಂತು, ನಾಡಿನ ಗಾಡಿ ಬಂತು, ಕಾಡಿಗೆ ಕಂಬನಿ ತಂತು, ಕಾಡಿಗೆ ಕಂಬನಿ ತಂತು, ಒಂಬತ್ತು ಒಂದು ಹತ್ತು, ಒಂಬತ್ತು ಒಂದು ಹತ್ತು, ದಾಡೆ ಮುರಿದು ಬಿತ್ತು, ದಾಡೆ ಮುರಿದು ಬಿತ್ತು, ಕಂಸನ ಕೊರಳಿಗೆ ಕುತ್ತು, ಕಂಸನ ಕೊರಳಿಗೆ ಕುತ್ತು, ಒಂದರಿಂದ ಹತ್ತು ಹೀಗಿತ್ತು, ಒಂದರಿಂದ ಹತ್ತು ಹೀಗಿತ್ತು, ಕೃಷ್ಣನ ಲೀಲೆ ಸಾಗಿತ್ತು, ಕೃಷ್ಣನ ಲೀಲೆ ಸಾಗಿತ್ತು, ಒಂದು ಒಂದು ಎರಡು, ಒಂದು ಒಂದು ಎರಡು, ಎರಡು ಒಂದು ಮೂರು, ಎರಡು ಒಂದು ಮೂರು, ಮೂರು ಒಂದು ನಾಲ್ಕು, ಮೂರು ಒಂದು ನಾಲ್ಕು, ನಾಲ್ಕು ಒಂದು ಐದು, ನಾಲ್ಕು ಒಂದು ಐದು, ಐದು ಒಂದು ಆರು, ಐದು ಒಂದು ಆರು, ಆರು ಒಂದು ಏಳು, ಆರು ಒಂದು ಏಳು, ಏಳು ಒಂದು ಎಂಟು, ಏಳು ಒಂದು ಎಂಟು, ಎಂಟು ಒಂದು ಒಂಬತ್ತು, ಎಂಟು ಒಂದು ಒಂಬತ್ತು, ಒಂಬತ್ತು ಒಂದು ಹತ್ತು, ಒಂಬತ್ತು ಒಂದು ಹತ್ತು, ಒಂದರಿಂದ ಹತ್ತು ಹೀಗಿತ್ತು, ಒಂದರಿಂದ ಹತ್ತು ಹೀಗಿತ್ತು, ಕೃಷ್ಣನ ಲೀಲೆಯು ಸಾಗಿತ್ತು. ಕೃಷ್ಣನ ಲೀಲೆಯು